ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಲಾಂಗ್ ಗೇಮ್. ಸೊ ಇವತ್ತಿನ ಕಾನ್ಸೆಪ್ಟ್ ಏನಂದರೆ, ಲೈಫಲ್ಲಿ ಬ್ಯುಸಿಯಾಗಿರೋದು ಇಂಪಾರ್ಟೆಂಟಾ ಅಥವಾ ಪ್ರೊಡಕ್ಟಿವ್ ಆಗಿರೋದು ಇಂಪಾರ್ಟೆಂಟಾ ಅಂತ. ಸೊ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಯಾರಾದರೂ ಆಫೀಸ್ಗೆ ಹೋಗೋರನ್ನ ನೋಡಿ. ಅವರು ಎವ್ರಿ ಡೇ ಬೇಗ ಎದ್ದೇಳ್ತಾರೆ, ರೆಡಿ ಆಗ್ತಾರೆ. ಸೊ 9 to 10 ಅವರ್ಸ್ ಆಫೀಸಲ್ಲಿ ಸ್ಪೆಂಡ್ ಮಾಡ್ತಾರೆ, ಮತ್ತು ಮನೆಗೆ ಬರ್ತಾರೆ. ಸೊ 3-2 ಅವರ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಮಲ್ಕೊತಾರೆ, ಮತ್ತು ಮಾರ್ನಿಂಗ್ ಎದ್ದು ಡೈಲಿ ರೊಟೀನ್ನ ಕಂಟಿನ್ಯೂ ಮಾಡ್ತಾರೆ. ಸೊ ಇವಾಗ ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂದರೆ, ಆ ವ್ಯಕ್ತಿ ಅವ್ನ ಲೈಫಲ್ಲಿ ತುಂಬ ಬ್ಯುಸಿ ಇದ್ದಾನೆ, ಸೊ ಅವನು ತುಂಬ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾನೆ ಅಂತ. ಆದರೆ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ಆ ವ್ಯಕ್ತಿ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿದ್ದಾನೆ ಅಥವಾ ಸುಮ್ಮನೆ ಬ್ಯುಸಿ ಆಗಿದ್ದಾನೆ ಅಂತ ತೋರಿಸ್ಕೊತಿದ್ದಾನೆ ಅಂತ? ಸೊ ಇಮ್ಯಾಜಿನ್ ಮಾಡಿ, ನೀವೇ ಈಗ ಆ ವ್ಯಕ್ತಿ ಜಾಗದಲ್ಲಿ ಇದ್ದೀರಾ ಅಂತ. ನೀವು ಆಲ್ಮೋಸ್ಟ್ ಅದೇ ಕೆಲಸ ಮಾಡ್ತೀರಾ. ಮಾರ್ನಿಂಗ್ ಎದ್ದೇಳ್ತೀರಾ, ಆಫೀಸಿಗೆ ರೆಡಿಯಾಗಿ ಹೋಗ್ತೀರಾ, ಮತ್ತೆ ರಿಟರ್ನ್ ಬರ್ತೀರಾ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಮತ್ತೆ ನಿದ್ದೆ ಮಾಡ್ತೀರಾ. ಸೊ ಇವಾಗ ನಿಮ್ಗೆ ಏನು ಅನಿಸುತ್ತೆ, ನಾನು ಲೈಫಲ್ಲಿ ಅಪ್ಗ್ರೇಡ್ ಆಗ್ತಾ ಇದ್ದೀನಿ ಅಂತ. ಆದರೆ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ಈಗ ನಾನು ಈ ವರ್ಷ ಇಷ್ಟು ಕೆಲಸ ಮಾಡಿದ್ದೀನಿ, ಇಷ್ಟು ಅವರ್ ನಾನು ಆಫೀಸಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಸೊ ನನ್ನ ಲೈಫ್ ಏನು ಅಪ್ಗ್ರೇಡ್ ಆಗಿದೆ ಅಂತ. ಯಾವ ವರ್ಷ ನಾನು ಇಷ್ಟು ಅವರ್ ಕೆಲಸ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಆದರೆ ಅದರಿಂದ ನಿಮ್ಮ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಏನಾದ್ರು ಚೇಂಜ್ ಆಗಿದೆಯಾ? ಇಲ್ಲ ನೀವು ಈ ವರ್ಷ ಅಷ್ಟು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಹೊಸ ಸ್ಕಿಲ್ ಏನಾದ್ರು ಕಲ್ತಿದ್ದೀರಾ? ಮತ್ತು ಆ ಸ್ಕಿಲ್ಲು ನಿಮಗೆ ಹೇಗೆ ರಿವಾರ್ಡ್ ಕೊಡ್ತಿದೆ ಅಂತ ನೀವು ಯಾವ ಥರ ಯೋಚನೆ ಮಾಡಿದ್ದೀರಾ? ಯಾಕೆಂದರೆ ನೀವಿಲ್ಲಿ ಪ್ರೊಡಕ್ಟಿವ್ ಆಗಿ ಏನೂ ಕೆಲಸ ಮಾಡ್ತಿಲ್ಲ, ನೀವಿಲ್ಲಿ ಜಸ್ಟ್ ಬ್ಯುಸಿ ಆಗಿದ್ದೀರಾ. ಅದು ಬೇರೆಯವ್ರಿಗೆ ಹೆಸರ ಕೆಲಸ ಮಾಡಿ ನೀವು ಬ್ಯುಸಿ ಆಗಿದ್ದೀರಿ ಅಂತ ತೋರಿಸ್ಕೊತಿದ್ದೀರ ಹೊರತು, ನಿಮ್ಮ ಲೈಫಲ್ಲಿ ನೀವು ಯಾವುದೇ ರೀತಿ ಅಪ್ಗ್ರೇಡ್ ಆಗಿಲ್ಲ. ನೀವು ಒಂದೇ ಸರ್ಕಲಲ್ಲಿ ಬೇರೆ ಬೇರೆ ಜಾಗನ ಚೇಂಜ್ ಮಾಡಿದ್ದೀರ ಹೊರತು, ಆ ಸರ್ಕಲಿಂದ ಆಚೆ ಬರೋದಕ್ಕೆ ನೀವು ಯಾವತ್ತೂ ಟ್ರೈ ಮಾಡಿಲ್ಲ. ಹಾಗಿದ್ರೆ ಈ ಬ್ಯುಸಿ ಆಗಿರೋದು ಮತ್ತು ಈ ಪ್ರೊಡಕ್ಟಿವ್ ಆಗಿರೋದು, ಇವೆರಡಕ್ಕೂ ವ್ಯತ್ಯಾಸ ಏನು? ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಸಿಂಪಲ್ ಡೆಫಿನಿಷನ್ ಹೇಳಬೇಕಂದ್ರೆ, ಬ್ಯುಸಿಯಾಗಿರೋದು ಅಂದರೆ ಸೇಮ್ ವರ್ಕ್ನ ರಿಪಿಟೇಟಿವ್ ಆಗಿ ಡೈಲಿ ಮಾಡ್ತಾ ಹೋಗ್ತಿರೋದು. ನಾನು ಆಗಲೇ ಹೇಳ್ದಂಗೆ, ಈಗ ಒಬ್ಬ ವ್ಯಕ್ತಿ ಡೈಲಿ ಎದ್ದೇಳ್ತಾನೆ, ಆಫೀಸ್ಗೆ ಹೋಗ್ತಾನೆ, ಅಲ್ಲಿ 100 ಮೇಲ್ಗೆ ರಿಪ್ಲೈ ಮಾಡಿರ್ತಾನೆ, ಮತ್ತು 10-12 ಮೀಟಿಂಗ್ ಅಟೆಂಡ್ ಮಾಡ್ತಾನೆ, ಮತ್ತು ಅವ್ನಿಗೇನು ಕೆಲಸ ಅಸೈನ್ ಮಾಡಿರ್ತಾನೋ ಆ ಕೆಲಸ ಮಾಡ್ತಾನೆ. ಆದರೆ ಅವನು ಅದರಿಂದ ಯಾವ ಸ್ಕಿಲ್ಲು ಕಲಿಯೋದಿಲ್ಲ, ಜಸ್ಟ್ ಗೊತ್ತಿರೋ ಕೆಲಸನೇ ರಿಪೀಟಿವ್ ಆಗಿ ಮಾಡ್ಕೊತಾ ಹೋಗ್ತಿರ್ತಾನೆ. ಮತ್ತು ಎಂಡ್ ಆಫ್ ದಿ ಡೇ ಅವ್ನು ಮನೆಗೆ ಬರ್ತಾನೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ, ಆಮೇಲೆ ನಿದ್ದೆ ಮಾಡ್ತಾನೆ, ಮಲಿಕೊತಾನೆ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಆ ವ್ಯಕ್ತಿ ಇಡೀ ದಿನ ಬ್ಯುಸಿಯಾಗಿರ್ತಾನೆ, ಆದರೆ ಇಡೀ ದಿನ ಅವನೇನು ಸ್ಕಿಲ್ನ ಕಲಿಯೋದೇ ಇಲ್ಲ. ಸೊ ಕಲ್ತಿರೋ ಸ್ಕಿಲ್ನ ಅವನು ಇಂಪ್ಲಿಮೆಂಟ್ ಮಾಡ್ತಿರ್ತಾನೆ, ಮತ್ತು ಮಂತ್ ಎಂಡಲ್ಲಿ ಸ್ಯಾಲ್ರಿ ಅಂತ ತೊಗೊತಿರ್ತಾನೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಅವ್ನ ಲೈಫು ಅಲ್ಲೇ ರನ್ ಆಗ್ತಾ ಇರುತ್ತೆ ಹೊರತು, ಅಲ್ಲಿಂದ ಪ್ರೋಗ್ರೆಸ್ ಆಗೋದು ಮತ್ತು ಅಪ್ ಸ್ಕಿಲ್ ಆಗೋದು, ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಅವ್ನು ಯಾವತ್ತೂ ಟ್ರೈಯೇ ಮಾಡೋದಿಲ್ಲ. ಸೊ ಇಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ, ಬಟ್ ಅದರಿಂದ ಅವನಿಗೆ ಯಾವುದೇ ರೀತಿ ರಿವಾರ್ಡ್ ಸಿಗ್ತಾ ಇರೋದಿಲ್ಲ. ಹೌದು, ಇಲ್ಲಿ ಸ್ಯಾಲ್ರಿ ಸಿಗ್ತಾ ಇರುತ್ತೆ, ಆದರೆ ಅವ್ನ ಲೈಫ್ ಯಾವತ್ತೂ ಪ್ರೋಗ್ರೆಸ್ ಆಗೋದಿಲ್ಲ. ಸೊ ಇದನ್ನು ನಾವು ಬ್ಯುಸಿಯಾಗಿರೋದು ಅಂತ ಹೇಳ್ತೀರಿ. ಅದೇ ಪ್ರೊಡಕ್ಟಿವ್ ಆಗಿರೋದು ಏನು ಅಂದರೆ, ಈಗ ನಾವು ಮಾಡ್ತಾರೋ ಕೆಲಸದಿಂದ ನಾವೇನಾದ್ರು ಹೊಸ ಸ್ಕಿಲ್ನ ಕಲಿತಾ ಇರೋದು, ಮತ್ತು ಈಗ ನಾವು ಮಾಡೋ ಕೆಲಸನ ಅಪ್ ಸ್ಕಿಲ್ ಮಾಡ್ಕೊಳ್ಳೋದು ಹೇಗೆ, ಮತ್ತು ನಾವೀಗೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಆ ಬಿಸ್ನೆಸ್ಸಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕು. ಸೊ ಈ ಥರ ನೂರಾರು ಯೋಚನೆಗಳನ್ನ ಹಾಕ್ಕೊಂಡು ಅದರಲ್ಲಿ ನಾವು ಒಂದೊಂದೇ ಹೆಜ್ಜೆ ಮುಂದೆ ಇಟ್ಕೊಂಡು ಪ್ರೋಗ್ರೆಸ್ ಆಗ್ತಾ ಹೋಗ್ತಾ ಇರೋದು. ಸೊ ಇಲ್ಲಿನೂ ವ್ಯಕ್ತಿ ಡೈಲಿ ಬ್ಯುಸಿಯಾಗಿರ್ತಾನೆ, ಆದರೆ ಇಲ್ಲಿ ಅವ್ನು ಬ್ಯುಸಿಯಾಗಿರೋದು ಏನಂದರೆ, ಫ್ಯೂಚರ್ನ ಈಸಿ ಮಾಡ್ಕೊಳ್ಳೋದು ಹೇಗೆ, ಮತ್ತು ಇಲ್ಲಿಂದ ಬಿಸ್ನೆಸ್ನ ಪ್ರೋಗ್ರೆಸ್ ಮಾಡೋದು ಹೇಗೆ, ಅಥವಾ ನಾವಿಲ್ಲೇನಾದ್ರು ಕೆಲಸ ಮಾಡ್ತಿದ್ರೆ ಆ ಕೆಲಸದಲ್ಲಿ ಯಾವ ಸ್ಕಿಲ್ನ ಕಲಿತ್ರೆ ನನಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕಲಿಯೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವೀಗೇನಾದ್ರು ಕೋಡಿಂಗ್ ಮಾಡ್ತಿದ್ದೀರ ಅಂದರೆ, ಆ ಕೋಡಿಂಗಲ್ಲಿ ಇನ್ನೂ ಒಂದು ಸ್ಟೆಪ್ ಮೇಲೆ ಹೋಗೋದು ಹೆಂಗೆ, ಇಲ್ಲಿ ನಮ್ಮ ಸ್ಕಿಲ್ನ ಅಪ್ ಸ್ಕಿಲ್ ಮಾಡ್ಕೊಳ್ಳೋದು ಹೇಗೆ, ಇಲ್ಲ ನೀವೇನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ಆ ಬಿಸ್ನೆಸ್ನ ಪ್ರೋಗ್ರೆಸ್ ಮಾಡೋದು ಹೇಗೆ, ಇಲ್ಲ ಎಕ್ಸ್ಪೆಂಡ್ ಮಾಡೋದು ಹೇಗೆ, ಈ ಥರ. ಆದರೆ ಅವರು ಇಲ್ಲಿ ಕೆಲಸ ಮಾಡೋದು ಯಾವ ರೀತಿ ಅಂದರೆ, ನಾಳೆ ಈ ಕೆಲಸ ನನಗೆ ಬ್ಯುಸಿ ಅಂತ ಅನ್ನಿಸ್ಬಾರ್ದು, ಸೊ ಇದನ್ನು ನಾನು ಆದಷ್ಟು ಆಟೋಮೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಈ ಥರ ಡೈಲಿ ಅವ್ರ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನೋಡ್ತಿರ್ತಾರೆ. ಆದರೆ ನಾರ್ಮಲ್ ಎಂಪ್ಲಾಯಿಗಳು ಡೈಲಿ ಗೊತ್ತಿರೋ ಕೆಲಸನೇ ಮಾಡಿ ಅದರಿಂದ ಏನೋ ಅವ್ರು ಅಪ್ಡೇಟ್ ಆಗೋದಿಲ್ಲ, ಜಸ್ಟ್ ಸ್ಯಾಲ್ರಿಗೋಸ್ಕರ ಅವ್ರು ಕೆಲಸ ಮಾಡೋದ್ರಿಂದ ಅವ್ರ ಲೈಫು ಅಲ್ಲೇ ಸ್ಟಕ್ ಆಗಿರುತ್ತೆ. ಆದರೆ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋರು ಅವ್ರ ಲೈಫಲ್ಲಿ ಯಾವಾಗಲೂ ಪ್ರೋಗ್ರೆಸ್ ಆಗ್ತಾ ಹೋಗ್ತಿರ್ತಾರೆ. ಸೊ ಈ ಬ್ಯುಸಿಯಾಗಿರೋದು ಮತ್ತು ಪ್ರೊಡಕ್ಟಿವ್ ಆಗಿರೋದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಬೇಕಂದ್ರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ನೀವಿವಾಗ ಒಂದು ಕಂಪ್ನಿ ಎಂಪ್ಲಾಯಿ ಅಂತ. ಇಲ್ಲಿ ಬ್ಯುಸಿಯಾಗಿರೋ ಪೀಪಲ್ ಏನು ಮಾಡ್ತಾರೆ ಅಂದರೆ, ಡೈಲಿ ಅವ್ರಿಗೆ ಬರೋ ಮೇಲ್ನೆಲ್ಲ ರಿಪ್ಲೈ ಮಾಡ್ತಿರ್ತಾರೆ, ಅನ್ವಾಂಟೆಡ್ ಮೇಲ್ಸ್ ಇದ್ರೂ ರಿಪ್ಲೈ ಮಾಡ್ತಿರ್ತಾರೆ, ಮತ್ತು ಮೀಟಿಂಗ್ಸು ಅದರಲ್ಲಿ ಇಂಪಾರ್ಟೆನ್ಸ್ ಏನಿದೆ ಅಂತ ತಿಳ್ಕೊಂಡಿರಲ್ಲ, ಮತ್ತು ಆ ಮೀಟಿಂಗ್ದು ಆ್ಯಕ್ಚುಲ್ ಅಜೆಂಡಾ ಏನಿರುತ್ತೆ ಅಂತ ತಿಳ್ಕೊಂಡಿರಲ್ಲ, ಆದರೂ ಆ ಮೀಟಿಂಗ್ನ ಅಟೆಂಡ್ ಆಗ್ತಿರ್ತಾರೆ. ಸೊ ಅಲ್ಲಿ ಅವರು 30 ಮಿನಿಟ್ಸ್, 1 ಅವರ್, 2 ಅವರ್ಸ್ ವೇಸ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಅದೇನು ಅನಿಸುತ್ತೆ, ನಾನು ಮೀಟಿಂಗ್ ಅಟೆಂಡ್ ಆಗ್ತಿರೋದು ಪ್ರೊಡಕ್ಟಿವ್ ಅಂತ ಅಂದ್ಕೊಂಡಿರ್ತಾರೆ.
ಆದರೆ ಅವರು ಜಸ್ಟು ಬ್ಯುಸಿಯಾಗಿರ್ತಾರೆ ಹೊರತು ಅಲ್ಲಿ ಅವರು ಯಾವುದೇ ಹೊಸ ಸ್ಕಿಲ್ನ ಕಲಿಯೋದಕ್ಕೆ ಹೋಗ್ತಿರೋದಿಲ್ಲ. ಅದೇ ಇನ್ನೊಬ್ಬ ವ್ಯಕ್ತಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವನು ಮೀಟಿಂಗ್ ಅಟೆಂಡ್ ಆಗೋದಕ್ಕೆ ಮುಂಚೆ ಆ ಮೀಟಿಂಗಿಂದ ಯೂಸ್ ಏನಿದೆ, ನಿಜವಾಗ್ಲೂ ಆ ಮೀಟಿಂಗಿಂದ ಏನಾದರೂ ಉಪಯೋಗ ಆಗ್ತಿದೆಯಾ ಅಂತ ಥಿಂಕ್ ಮಾಡ್ತಾನೆ. ಅಕಸ್ಮಾತ್ ಅದು ಇಂಪಾರ್ಟೆಂಟ್ ಆಗಿದ್ರೆ ಮಾತ್ರ ಅದನ್ನು ಅಟೆಂಡ್ ಆಗ್ತಾನೆ, ಇಲ್ಲಾಂದರೆ ಅದನ್ನು ಇಗ್ನೋರ್ ಮಾಡ್ತಾನೆ. ಸೊ ಆ ಟೈಮಲ್ಲಿ ಅವನು ಟೈಮ್ ಸೇವ್ನ ಮಾಡಿ ಅವ್ನು ಯಾವುದಾದ್ರೂ ಈಗ ಅವ್ನು ಕಲಿತಿರೋ ಫೀಲ್ಡಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ನ ಅಪ್ಸ್ಕಿಲ್ ಮಾಡಿಕೊಂಡು ನನ್ನ ಫ್ಯೂಚರಲ್ಲಿ ಪ್ರಮೋಷನ್ಗೆ ಇಲ್ಲ ನನ್ನ ಕಂಪ್ನಿ ಸ್ವಿಚ್ ಆಗಬೇಕು ಅಂದರೆ ಆವಾಗ ಏನಾದರೂ ಯೂಸ್ ಆಗುತ್ತಾ, ಹೀಗೆ ಯೋಚನೆ ಮಾಡಿ ಅವನು ಆ ಫ್ರೀ ಮಾಡಿರೋ ಟೈಮ್ನ ಅಪ್ಸ್ಕಿಲ್ ಆಗಿ ಬೆಟರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದೇ ನೀವೇನಾದರೂ ಸ್ಟೂಡೆಂಟ್ ಆಗಿದ್ರೆ ನೀವೇನು ಮಾಡ್ತೀರಾ, ಡೈಲಿ ಕಾಲೇಜ್ಗೆ ಹೋಗ್ತೀರಾ ಅಥವಾ ಸ್ಕೂಲ್ಗೆ ಹೋಗ್ತೀರಾ, ಮತ್ತು ಮನೆಗೆ ಬರ್ತೀರಾ, ಹೋಮ್ವರ್ಕ್ ಮಾಡ್ತೀರಾ, ಮಲ್ಕೊತೀರಾ. ಆದರೆ ಇಲ್ಲಿ ಏನಾಗ್ತಿದೆ ಅಂದರೆ ಜಸ್ಟ್ ನೀವು ಸ್ಕೂಲ್ಗೆ ಹೋಗಿ ಬರೋದನ್ನೇ ದೊಡ್ಡ ಬ್ಯುಸಿ ನಾನು ಮತ್ತು ಅದರಿಂದ ನಾನು ಪ್ರೊಡಕ್ಟಿವ್ ಆಗಿದ್ದೀನಿ ಅಂತ ಅಂದ್ಕೊಂಡಿರ್ತೀರ. ಆದರೆ ನೀವು ಇಲ್ಲಿ ಲೈಫ್ನ ಜಸ್ಟ್ ಬ್ಯುಸಿಯಾಗಿರ್ತೀರ ಹೊರತು ನೀವು ಇಲ್ಲಿ ಪ್ರೊಡಕ್ಟಿವ್ ಆಗಿ ಏನೂ ಕೆಲಸ ಮಾಡ್ತಿರೋದಿಲ್ಲ. ಅದೇ ಪ್ರೊಡಕ್ಟಿವ್ ಆಗಿರೋ ಸ್ಟೂಡೆಂಟ್ ಏನು ಮಾಡ್ತಾನೆ ಅಂದರೆ ಅವರು ಥಿಯರಿ ಕಾನ್ಸೆಪ್ಟ್ ಏನೇ ಹೇಳ್ಕೊಟ್ರು ಆ ಥಿಯರಿನ ಒಂದು ಲೆವೆಲಲ್ಲಿ ಕಲಿತು ಮತ್ತು ಅದನ್ನು ರಿಯಲ್ ವರ್ಲ್ಡಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಹೋಗ್ತಾನೆ. ಸೊ ಆವಾಗ ಏನಾಗುತ್ತೆ ಅಂದರೆ ಅವ್ನಿಗೆ ಟೆಕ್ಸ್ಟ್ ಬುಕ್ಕಲ್ಲಿರೋ ನಾಲೆಡ್ಜ್ಗಿಂತ ಅವ್ನು ಪ್ರಾಕ್ಟಿಕಲಾಗಿ ಹ್ಯಾಂಡ್ಸ್ ಆನಲ್ಲಿ ಮಾಡಿರೋ ವರ್ಕು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಆಮೇಲೆ ಎಕ್ಸಾಮ್ಸಲ್ಲೂ ಅಷ್ಟೇ, ನೀವು ಜಸ್ಟು ಟೆಕ್ಸ್ಟ್ ಬುಕ್ಕಲ್ಲಿರೋದು ಮತ್ತು ನೀವು ಓದಿರೋ ಆನ್ಸರ್ಸ್ನ ಬರೆದ್ರೆ ನೀವು ಆ ಮೂಮೆಂಟಲ್ಲಿ ನೆನ್ಪಿಟ್ಕೊಂಡಿರ್ತೀರ ಹೊರತು ಅದನ್ನು ನೀವು ಲೈಫಲ್ಲಿ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಅದೇ ಹ್ಯಾಂಡ್ಸ್ ಆನಿಂದ ಕಲ್ತಿರೋ ವ್ಯಕ್ತಿ ಏನು ಮಾಡ್ತಾನೆ, ಅದು ಎಕ್ಸಾಮಲ್ಲಿ ಬರುತ್ತೋ ಇಲ್ವೋ ಅನ್ನೋ ಕಾನ್ಸಂಟ್ರೇಷನ್ನ ಸೈಡ್ಗಿಟ್ಟು ಅದನ್ನು ಅವನು ಲೈಫಲ್ಲಿ ಕಲಿಯೋದ್ರಿಂದ ಅವ್ನಿಗೇನು ಯೂಸ್ ಆಗುತ್ತೆ ಮತ್ತು ಅದರಿಂದ ನನ್ನ ಸ್ಕಿಲ್ಲು ಅಪ್ಸ್ಕಿಲ್ ಆಗುತ್ತಾ ಅಂತ ಯೋಚನೆ ಮಾಡಿ ಆ ಸ್ಕಿಲ್ನ ಕಲಿತಾನೆ ಹೊರತು ಅದರಿಂದ ಅವನಿಗೆ ಮಾರ್ಕ್ಸ್ ಬರುತ್ತಾ ಇಲ್ವಾ ಅಂತ ಯಾವತ್ತೂ ಅವನು ಯೋಚನೆ ಮಾಡೋದಿಲ್ಲ. ಸೊ ಆವಾಗ ಮಾತ್ರ ಅವನ ಲೈಫಲ್ಲಿ ಅವನು ಪ್ರೊಡಕ್ಟಿವ್ ಆಗಿ ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡ್ಕೊತಾ ಇರ್ತಾನೆ. ಅದೇ ನೀವೇನಾದರೂ ಬಿಸ್ನೆಸ್ ಮನ್ ಆಗಿದ್ದರೆ ಇಲ್ಲೇನು ಮಾಡ್ತಿರ್ತೀರ, ನೀವೇ ಮ್ಯಾನ್ಯುಯಲಾಗಿ ಕೂತ್ಕೊಂಡು ಬರೋ ಕಸ್ಟಮರ್ಸ್ನ ಮತ್ತು ಕಸ್ಟಮರ್ ಕಾಲ್ಗಳನ್ನ ನೀವೇ ಹ್ಯಾಂಡ್ಸ್ ಮಾಡ್ತಿದ್ರೆ ನೀವೇನು ಅನ್ಕೊತೀರ, ನಾನು ಎವ್ರಿ ಡೇ ಕಸ್ಟಮರ್ಸ್ ಜೊತೆ ಮಾತಾಡಿದೆ, ಸೊ ಇದರಿಂದ ಏನಾಯಿತು ಅಂದರೆ ನನ್ನ ಕಸ್ಟಮರ್ ಬಾಂಡ್ ಬಿಲ್ಡ್ ಆಯಿತು ಅಂತ ಅಂದ್ಕೊಂಡಿರ್ತೀರ. ಬಟ್ ಇದು ತಪ್ಪು. ಇಲ್ಲಿ ನೀವೇನು ಮಾಡಬೇಕು ಅಂದರೆ ಕಸ್ಟಮರ್ ಜೊತೆ ಅಟೆಂಡ್ ಆಗೋದಕ್ಕೆ ಅಂತಲೇ ಒಂದು ಸ್ಲಾಟ್ನ ಎತ್ತಿಡಬೇಕು. ಸೊ ಆ ಸ್ಲಾಟಲ್ಲಿ ಮಾತ್ರ ಎಲ್ಲ ಕಸ್ಟಮರ್ಗೂ ಅಟೆಂಡ್ ಆಗಿ ಆವಾಗ ಅವ್ರು ಏನೇನು ಪ್ರಾಬ್ಲಮ್ ಇರುತ್ತೋ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಸೊ ಇನ್ನು ಮಿಕ್ಕಿದ ಫ್ರೀ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ನನ್ನ ಬಿಸ್ನೆಸ್ನ ಹೆಂಗೆ ಎಕ್ಸ್ಪೆಂಡ್ ಮಾಡಬೇಕು ಮತ್ತು ನನ್ನ ಬಿಸ್ನೆಸ್ಸಲ್ಲಿ AI ಇಂಪ್ರೂವ್ ಮಾಡಿದ್ರೆ ಏನಾದ್ರು ನನ್ನ ಬಿಸ್ನೆಸ್ಸಲ್ಲಿ ಫ್ಯೂಚರಿಗೆ ಗ್ರೋತ್ ಇದೆಯಾ, ಅಥವಾ ಇಲ್ಲ ಈಗ ನಾನು ಏನಾದರೂ ಹೊಸೊಬ್ರನ್ನ ಹೈಯರ್ ಮಾಡಿದ್ರೆ ಆವಾಗ ನನ್ನ ಸಿಸ್ಟಮ್ ಬಿಲ್ಡ್ ಆಗುತ್ತಾ. ಸೊ ಇಲ್ಲಿ ನಾನು ಟೀಮ್ ವರ್ಕ್ ಬಗ್ಗೆ ಯೋಚನೆ ಮಾಡಬೇಕಾ, ಮತ್ತು ನನ್ನ ಮೆಟೀರಿಯಲ್ಲು ಇಲ್ಲ ನಾನು ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡ್ತಿದ್ರೆ ಆ ಪ್ರಾಡಕ್ಟ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದು ಹೇಗೆ ಮತ್ತು ಮಾರ್ಕೆಟ್ ಮಾಡೋದು ಹೇಗೆ, ಹೀಗೆ ನೀವು ಪ್ರತಿಯೊಂದು ವಿಷಯನೂ ಕಲ್ತ್ಕೊಂಡು ಹೋಗ್ತಿದ್ರೆ ನಿಮ್ಗೆ ಅವಾಗ ಏನಾಗುತ್ತೆ, ನೀವು ಬ್ಯುಸಿಯಾಗಿರೋದ್ರ ಜೊತೆ ನೀವು ಪ್ರೊಡಕ್ಟಿವ್ ಆಗೂ ಇರ್ತೀರ. ಇದು ಒಂದಲ್ಲ ಒಂದಿನ ನಿಮಗೆ ಫ್ಯೂಚರಲ್ಲಿ ರಿಸಲ್ಟ್ನ ತಂದು ಕೊಟ್ಟೇ ಕೊಡುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಮಾಡೋ ಕೆಲಸದಲ್ಲಿ ನೀವು ಒಂದ್ಸಲಿ ಯೋಚನೆ ಮಾಡಿ, ನಾನು ಈ ಕೆಲಸನ ನಿಜವಾಗ್ಲೂ ಬ್ಯುಸಿಯಾಗಿ ಕೆಲಸ ಮಾಡ್ತಿದ್ದೀನಾ ಇಲ್ಲ ನಾನು ಆ ಕೆಲಸದಲ್ಲಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀನಾ ಅಂತ ಒಂದ್ಸಲ ಯೋಚನೆ ಮಾಡಿ. ಆವಾಗ ನಿಮಗೆ ಗೊತ್ತಾಗ್ತಾ ಬರುತ್ತೆ ಬ್ಯುಸಿಯಾಗಿ ಕೆಲಸ ಮಾಡೋದಕ್ಕೂ ಮತ್ತು ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಏನಿರುತ್ತೆ ಅಂತ. ಹಾಗಂತ ಇಲ್ಲಿ ನಾನು 24 ಗಂಟೆ ಕೆಲಸನೇ ಮಾಡಿ, ಯಾರೂ ನಿದ್ದೆ ಮಾಡಬೇಡಿ, ಯಾರೂ ನಿಮ್ಮ ಪರ್ಸ್ನಲ್ ಟೈಮ್ನ ಸ್ಪೆಂಡ್ ಮಾಡಬೇಡಿ, ಯಾರೂ ಫ್ಯಾಮಿಲಿ ಜೊತೆ ಇರಬೇಡಿ ಅಂತ ಹೇಳ್ತಿಲ್ಲ. ಸೊ ಇಲ್ಲಿ ನೀವು ಮಾಡೋ ಕೆಲಸನ ಡಿಫ್ರೆನ್ಷಿಯೇಟ್ ಮಾಡ್ಕೊಳ್ಳಿ. ನಾನು ಇಷ್ಟು ಪರ್ಸೆಂಟು ಜಾಬಲ್ಲಿ ಇನ್ವಾಲ್ವ್ ಆಗಬೇಕು, ಇಷ್ಟು ಪರ್ಸೆಂಟು ನನ್ನ ಸ್ಕಿಲ್ಲಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು, ಇಷ್ಟು ಪರ್ಸೆಂಟು ನನ್ನ ಫ್ಯಾಮಿಲಿ ಜೊತೆ ಕೊಡಬೇಕು, ಇಷ್ಟು ಪರ್ಸೆಂಟ್ ನಾನು ಹೆಲ್ತ್ ಮೇಲೂ ಕಾನ್ಸಂಟ್ರೇಟ್ ಮಾಡಬೇಕು. ತುಂಬ ಜನ ನೋಡಿದ್ದೀನಿ, ಅವರು ಎಲ್ಲ ವರ್ಕ್ನೂ ಮಾಡ್ತಿರ್ತಾರೆ ಆದರೆ ಅವರು ಹೆಲ್ತ್ ಬಗ್ಗೆನೇ ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ. ಆಮೇಲೆ ಅವರು ಮಿಡ್ ನೈಟಲ್ಲಿ ಕೆಲಸ ಮಾಡ್ತಾರೆ, ನನಗೆ ನಿದ್ದೆ ಇಂಪಾರ್ಟೆಂಟ್ ಇಲ್ಲ ಅಂತಾರೆ. ಸೊ ನಿದ್ದೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎವ್ರಿ ಡೇ ಅಟ್ಲೀಸ್ಟ್ 7 to 8 hours ನಿದ್ದೆ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದರಿಂದ ನಿಮಗೆ ಕಾನ್ಸಂಟ್ರೇಷನ್ ಲೆವೆಲ್ಲು ಸ್ಟೇಬಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮು ನೀವು ಎಲ್ಲರ ಥರ ಕಾಮನ್ ಆಗಿ ಟೈಮ್ ಟೇಬಲ್ನ ಮಾಡ್ಕೊಳ್ಳೋದ್ರ ಬದಲು ಎವ್ರಿ ಮಿನಿಟ್ಗೂ ಒಂದೊಂದು ಟೈಮ್ ಟೇಬಲ್ನ ಫಿಕ್ಸ್ ಮಾಡಿ, ಆದಷ್ಟು ಆ ಟೈಮ್ ಟೇಬಲ್ನ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲಿ ಎಲ್ಲ ಥರನೂ ನೀವು ಯೋಚನೆ ಮಾಡಬೇಕಾಗುತ್ತೆ. ನಿಮ್ಮ ಪರ್ಸ್ನಲ್ ಸ್ಕಿಲ್ಸ್ ಕಲಿಯೋದ್ರ ಬಗ್ಗೆ, ಆಫೀಸ್ ಟೈಮಿಂಗ್ಸ್ ಬಗ್ಗೆ, ಮತ್ತು ಮನೆಯವ್ರ ಟೈಮಿಂಗ್ಸ್ ಬಗ್ಗೆ, ಮತ್ತು ಇಲ್ಲಿ ನೀವು ನಿಮ್ಮ ಹ್ಯಾಪಿನೆಸ್ ಬಗ್ಗೆ ನೀವೇನಾದರೂ ಹೊರಗೆ ಹೋಗೋದಿದ್ರು ಅಂದರೆ ಅದ್ರ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿ. ಬಟ್ ಆದಷ್ಟು ಆ ಟೈಮ್ ಟೇಬಲ್ನ ಎವ್ರಿ ಡೇ ಪ್ರಿಪೇರ್ ಮಾಡಿ, ಎವ್ರಿ ಡೇನೂ ಅದನ್ನು ಫಾಲೋ ಮಾಡೋ ಥರ ನೋಡ್ಕೊಳ್ಳಿ. ಆವಾಗಷ್ಟೇ ನಿಮ್ಮ ಲೈಫಲ್ಲಿ ನೀವು ಪ್ರೊಡಕ್ಟಿವ್ ಆಗಿರ್ತೀರ. ಯಾಕೆಂದರೆ ತುಂಬ ಜನ ಎಂಪ್ಲಾಯ್ಗಳು ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ, ಬ್ಯುಸಿಯಾಗಿರ್ತಾನೆ ಇರ್ತಾರೆ,
ವರ್ಷಕ್ಕೆ 1000 ವರ್ಕ್ ಮಾಡ್ತಿರ್ತಾರೆ, ಬಟ್ ಆದರೆ ಅವರು ಪ್ರೋಗ್ರೆಸ್ ಏನೂ ಆಗಿರೋದಿಲ್ಲ. ಮತ್ತು ಇಯರ್ ಎಂಡಲ್ಲಿ ಮತ್ತೆ ಅವ್ರಿಗೆ ಸ್ಯಾಲ್ರಿಗೋಸ್ಕರ ವೆಯ್ಟ್ ಮಾಡೋದು, ಮತ್ತು ಸ್ಯಾಲ್ರಿ ಇಲ್ಲ ಅಂದರೆ EMI ತೊಗೊಳ್ಳೋದು, ಇದು ಕಾಮನ್ ಆಗೋಗಿರುತ್ತೆ. ಅವರು ಅಷ್ಟು ಅವರ್ ದುಡಿದ್ರೂ ಅವ್ರ ಕೈಲಿ ₹1 ಉಳೀತಿಲ್ಲ, ಮತ್ತು ಅವರು ಏನು ಹೊಸ ಸ್ಕಿಲ್ನೇ ಕಲ್ತಿಲ್ಲ ಅಂದರೆ ಅವರು ಅಷ್ಟು ವರ್ಷ ಕೆಲಸ ಮಾಡಿನೂ ಅದರಿಂದ ಅವರು ಏನೂ ಯೂಸೇ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಸೊ ನೆಕ್ಸ್ಟ್ ಟೈಮು ನೀವೇನಾದರೂ ಕೆಲಸ ಮಾಡೋ ಟೈಮಲ್ಲಿ, ಇಲ್ಲ ನೀವೇನಾದರೂ ಒಂದು ಕಾನ್ಸೆಪ್ಟನ್ನ ಕಲಿಬೇಕಾದ್ರೆ ಆದಷ್ಟು ಪ್ರಾಕ್ಟಿಕಲಾಗಿ ಕಲಿತು ಮತ್ತು ಅದನ್ನು ಪ್ರೊಡಕ್ಟಿವ್ ಆಗಿ ಮಾಡೋದಕ್ಕೆ ಯೋಚನೆ ಮಾಡಿ. ಬ್ಯುಸಿಯಾಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಎಲ್ಲನೂ ಒಳ್ಳೆ ರೀತಿಲೇ ಮಾಡ್ತಿದ್ದೀನಿ ಅಂತ ಅರ್ಥ ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಈ ಥರ ಕೆಲಸಗಳು ಮಾಡಬೇಕಾದ್ರೆ ಆದಷ್ಟು ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡಿ, ಆದಷ್ಟು ಪ್ರೋಗ್ರೆಸ್ ಆಗೋದಕ್ಕೆ ನೋಡಿ, ಒಂದೇ ಕಡೆ ಕಾನ್ಸ್ಟೆಂಟ್ ಆಗಿ ಇರೋದಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು.